ಎತ್ತುನಳೆ ಕಾರ್ಯಕ್ರಮ ಮೊದಲು ಸಿದ್ದರಾಮಣ್ಣವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ 1914ರಲ್ಲಿ ಎತ್ತುನಳೆ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಕೊಡಬೇಕು ಅಂತೇಳಿ ಪ್ರಾರಂಭ ಮಾಡೋದಂಥದ್ದು. ಆದರೆ ಇವತ್ತು ಅದು ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ, ತುಮಕೂರು, ಹಾಸನ ಮತ್ತು ಚಿಕ್ಕಮಗಳೂರು, ರಾಮನಗರ ಇವೆಲ್ಲ ಕೂಡ 7 ತಾಲೂಕು 7 ಜಿಲ್ಲೆಗೆ ಸೇರಿಸ್ಕೊಂಡಿದ್ದಾರೆ. ಆದರೆ ಅಷ್ಟೇ ನೀರನ್ನು ಹೆಚ್ಚಿಗೆ ಮಾಡಿಕೊಂಡು ಇವತ್ತೊಂದು ಪ್ರಾಜೆಕ್ಟ್ನ ರೆಡಿ ಮಾಡಿದ್ದಾರೆ. ಇವತ್ತು ಸುಮಾರು 23,000 ಕೋಟಿ ಚಿಲ್ಲರೆ ಇವತ್ತು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್. ಅದು ಅದರಲ್ಲಿ ಸುಮಾರು 16,000 ಕೋಟಿ ಈಗಾಗಲೇ ಕೆಲಸ ಕಂಪ್ಲೀಟ್ ಆಗಿದೆ. ಇನ್ನು ಉಳಿಕೆ ಇರೋದು ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಬಾಕಿ ಇದೆ. ಮುಖ್ಯಮಂತ್ರಿಗಳು ಮೊನ್ನೆ ಎತ್ತಿನೊಳಗೆ ಉದ್ಘಾಟನೆ ಮಾಡಿದ್ದಾರೆ. ಈಗ ನೀರು ಬಂದಿದೆ, ಆದರೆ ಉದ್ದೇಶ ಕೋಲಾರ ಚಿಕ್ಕಬಳ್ಳಾಪುರ ಕೊಡಬೇಕು ಅನ್ನೋದು ಉದ್ದೇಶ ಆಗಲಿಲ್ಲ ಅನ್ನೋದು ಒಂದು ಬೇಜಾರಿದೆ. ಆದರೆ ಸರ್ಕಾರ ನೇರವಾಗಿದೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಈ ಕಾರ್ಯಕ್ರಮನ ಕೊಡ್ತೀವಿ ಆದಷ್ಟು ಬೇಗನೆ ಅಂತೇಳಿ ವಿರೋಧ ಪಕ್ಷದವ್ರು ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ. ಯಾವುದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಅಧಿಕಾರದಲ್ಲಿದ್ದಾಗ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಏನಾದರೂ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಟೀಕೆಗಳು ಮಾಡೋದು ಸಹಜವಾಗಿ ಮೊದಲಿನಿಂದ ವಿರೋಧ ಪಾರ್ಟಿಯವರಿಗೆ ವಿರೋಧ. KCUಯಲ್ಲಿ ನೀರು ಬಂದಾಗ KCUಯಲ್ಲಿ ನೀರು ತರೋಕ್ಕಾಗಲ್ಲ, ಬರುತ್ತಾ ಆಗಲ್ಲ ಅಂತೇಳಿ ಮಾತಾಡಿದ್ದು ನಾವು ಕೇಳಿದ್ವಿ. ಇವತ್ತು KCUಯಲ್ಲಿ ನೀರು ಕೋಲಾರ ಜಿಲ್ಲೆಗೆ ಬಂತು. ಇವತ್ತು ಅಂತರ್ಜಲ ಎಷ್ಟು ಇಂಪ್ರೂವ್ ಆಗಿದೆ, ಅದು ವಿರೋಧ ಮಾಡೋದು ಯಾರು ಮಾಡ್ತಾ ಇದ್ದಾರೆ? ಬಂದಿಲ್ವಾ? ಮತ್ತು 5 ಗ್ಯಾರಂಟಿಗಳು ಕೂಡ ಅಷ್ಟೇ. ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಈಗ ಸಿದ್ದರಾಮಣ್ಣವರು ಮತ್ತು ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಶಕ್ತಿ ಕಾರ್ಯಕ್ರಮ ಆಗಿರ್ಬೋದು, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಈ 5 ಕಾರ್ಯಕ್ರಮ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಬೇಕಾದಷ್ಟು ಆಯಿತು. ಅದು ರಾಜ್ಯದ ಜನತೆ ಕಾಂಗ್ರೆಸ್ನವರು ಏನಾದರೂ ಭರವಸೆಯನ್ನು ಕೊಟ್ಟರೆ, ಮಾತು ಕೊಟ್ಟರೆ ನಡ್ಕೊಂತಾರೆ ನಂಬಿಕೆ ಇತ್ತು. ಕರ್ನಾಟಕ ರಾಜ್ಯದಲ್ಲಿ ಫುಲ್ ಮೆಜಾರಿಟಿ ಸರ್ಕಾರ ಬರೋ ರೀತಿ ಸಹಕಾರ ಕೊಟ್ಟರು. ಸರ್ಕಾರ ಬಂದ ತಕ್ಷಣ 5 ಗ್ಯಾರಂಟಿ ಕೂಡ ಜಾರಿ ಆಯಿತು. ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಬಡವನ ಮನೆಯಲ್ಲಿ ಇವತ್ತು 5 ಕಾರ್ಯಕ್ರಮ ಕೂಡ ಅವನ ಮನೆಯಲ್ಲಿದೆ. ಇವಾಗ ಏನು ಹೇಳ್ತಾರೆ BJP ಅವರು? 1-2 ದಿನ, 1 ತಿಂಗಳು, 15 ದಿನ ಲೇಟ್ ಆಯಿತು ಅಂದರೆ ಅದಕ್ಕೆ ಟೀಕೆ ಮಾಡ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನು ಕಾರ್ಯಕ್ರಮ ಕೊಡಲಿಲ್ಲ, ಕಾಂಗ್ರೆಸ್ನವರು ಕೊಡೋಕ್ಕಾಗಲಿಲ್ಲ ಅಂತ ಹೇಳೋಕ್ಕೆ ಏನೂ ಇಲ್ಲ. ಇವತ್ತು ಎತ್ತಿನೊಳದ ಬಗ್ಗೆ ಟೀಕೆ ಮಾಡ್ತಾರೆ. ನಾನು ನೋಡಿದೆ, ಪಾಪ ನಮ್ಮ ಸಂಸದರು ಮಲ್ಲೇಶ್ ಬಾಬು ಅವರು ಮಾತಾಡ್ತಾರೆ. ಪಾಪ ನನಗನ್ನಿಸ್ತದೆ ನೇರವಾಗಿ ಮಲ್ಲೇಶ್ ಬಾಬು ಅವ್ರ ಮಾತಲ್ಲ ಅದು. ಯಾಕಂದರೆ ಇವಾಗ ವಿರೋಧ ಪಕ್ಷದಲ್ಲಿ ಅವ್ರು ಸಂಸದರಾಗಿದ್ದಾರೆ. ವಿರೋಧ ಪಕ್ಷದವ್ರು ಮಾತಾಡೋದು ಪಾಪ ಅಯ್ಯಪ್ಪ ಅವರು ಹೇಳ್ಬೇಕಾಗ್ತದೆ, ಅವ್ರು ಹೇಳಿರ್ತಾರೆ. ಕೋಲಾರ ಜಿಲ್ಲೆಗೆ ನೀರು ಬರೋದಿಲ್ಲ ಅಂತೇಳಿ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾವು ರೂಲಿಂಗ್ ಪಕ್ಷದವರು ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ 2 ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚಿಗೆ ಕಾಂಗ್ರೆಸ್ ಶಾಸಕರು. ನಮ್ಮದು ಜವಾಬ್ದಾರಿ ಇದೆಯಲ್ಲ, ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಲ್ಲ ನಾವು. ಸರ್ಕಾರ ನಮ್ಮದೇ ಇದೆ. ಎತ್ತುನಳೆ ಕಾರ್ಯಕ್ರಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಕೊಡಲಿಲ್ಲ ಅಂದ್ರೆ ನಾವು ಕೂಡ ಜವಾಬ್ದಾರಾಗಿರ್ತೀವಿ. ಸರ್ಕಾರದ ಮೇಲೆ ಒತ್ತಡ ಮಾಡಿದ್ದೀವಿ. ಈಗಾಗಲೇ ನಿನ್ನೆ ಉದ್ಘಾಟನೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆದು ಈ ಕಾರ್ಯಕ್ರಮ ಅಂತ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ. ಆದಷ್ಟು ಬೇಗನೆ ಈ ಕಾರ್ಯಕ್ರಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತಗೊಂಡು ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾವುದೇ ಅನುಮಾನ ಬೇಡ, ನಮ್ಮ ಜಿಲ್ಲೆಗಳಿಗೆ 2 ಜಿಲ್ಲೆಗಳಿಗೆ ಎತ್ತಿನೊಳೆ ಕುಡಿಯ ನೀರಿನ ಉದ್ದೇಶಕ್ಕಾಗಿ ಕೊಡ್ತಾರೆ. ನನ್ನ ಪ್ರಕಾರ ಇನ್ನೊಂದು 1-1.5 ವರ್ಷ ಆಗ್ಬೋದು. 1-1.5 ವರ್ಷ ಒಳಗಡೆ ನೀರನ್ನು ಕೊಡೋಂಥದ್ದು ಸರ್ಕಾರ ತುಂಬ ಜವಾಬ್ದಾರಿಯಿಂದ ಈಗಾಗಲೇ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ದುಡ್ಡು ಕೊಡೋದು ಕೂಡ ರೆಡಿ ಇದ್ದೀನಿ, ದುಡ್ಡು ಕೊಡ್ತೀನಿ, ಕೆಲಸವನ್ನು ಪ್ರಾರಂಭ ಮಾಡಿ ಫಾಸ್ಟಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ನೀರು ಕೊಡಿ ಅಂತ ಹೇಳಿದ್ದಾರೆ. ಅಲ್ಲ, ಈಗ ವಿರೋಧ ಪಕ್ಷ ಡೌಟ್ ಪಡೋದ್ರಿಂದನೇ ಡೌಟ್ ಪಡ್ದಿರ ಇರಲಿ ಅಂತೇಳಿ ನಾನು ಉದ್ಘಾಟನೆ ಮಾಡಿದ್ದಾರೆ. ನೀರು ಬಂತಲ್ಲ, ನಮಗೆ ರೀಚ್ ಆಗ್ಬೇಕಷ್ಟೇ, ಅದು ಕೊಡ್ತಾರೆ. ಇವತ್ತು ಸಮುದ್ರಕ್ಕೆ ಹೋಗ್ತಾ ಇದ್ದು ವೇಸ್ಟ್ ನೀರನ್ನು ಇವತ್ತು ಕೊಡೋದು ಯಾರು ಕೂಡ ಒಪ್ಪಲಿಲ್ಲ. ನೀರು ಬರ್ತದೆ ಯಾರು ಕೂಡ ಒಪ್ಪಲಿಲ್ಲ. ಇವತ್ತು ನೀರು ಬಂತಲ್ಲ,
ನಮಗೂ ಬರಬೇಕಲ್ಲ, ನಮಗೂ ಬಂದೇ ಬರ್ತದೆ. ಅದು ಕೂಡ ವಿರೋಧ ಪಕ್ಷದವ್ರು ಕಾದು ನೋಡಬೇಕು. ಇಲ್ಲ ನಿಮ್ಮ ಕೇಂದ್ರ ಸರ್ಕಾರ ನಿಮ್ಮದೇ ಇದೆಯಲ್ಲ, ನಿಮ್ಮ ಕೇಂದ್ರ ಸರ್ಕಾರದಿಂದ ಸಹಕಾರ ಕೊಡಿಸಿ. ಆಯಿತು, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಪ್ಪ, 14ರಲ್ಲಿ ಸಿದ್ದರಾಮಯ್ಯವ್ರು ಗುದ್ದೆ ಪೂಜೆ ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಇವತ್ತು ಉದ್ಘಾಟನೆ ಮಾಡಿದ್ದು ಮತ್ತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಾಡಿದ್ದಾರೆ. ನಿಮ್ಗೆ ಒಳ್ಳೆ ಅವಕಾಶ ಇತ್ತಲ್ಲ, ಕೇಂದ್ರದಲ್ಲಿ BJP ಸರ್ಕಾರ, ರಾಜ್ಯದಲ್ಲಿ BJP ಸರ್ಕಾರ. ಈ ಕ್ರೆಡಿಟ್ ನೀವು ತಗೋಬೇಕಾಗಿತ್ತಲ್ಲ, ಯಾಕೆ ನೀವು ಮಾಡಲಿಲ್ಲ? ನಿಮ್ಮ ಕೈ ಮಾಡೋಕ್ಕಾಗಲ್ಲ. ಮಾಡೋ ನೋಡಿದ್ರೆ ಹೊಟ್ಟೆ ಕಿಚ್ಚು, ಟೀಕೆ ಮಾಡ್ತೀರಿ ಮತ್ತು ಅವಮಾನ ಬೀಳ್ತೀರಿ ಅಷ್ಟೇ. ಅಲ್ಲ, ಅವ್ರು ಹೇಳೋದೇ ಹೆಂಗೆ, ಸಿಗದೇ ಇದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಏನು ಟೆಕ್ನಿಕಲ್ಲಿ ಅಧಿಕಾರಿಗಳು ಮತ್ತು ಎಲ್ಲ ಸರ್ವೆ ರಿಪೋರ್ಟ್ಸ್ ಎಲ್ಲ ಸರ್ಕಾರ ತಗೊಂಡೇ ಅಲ್ವಾ ಮಾಡೋದು? ನಾವು ನೀವು ಕೂತ್ಕೊಂಡಿದ್ದ ಏನು ಗೊತ್ತಾಗ್ತದೆ? ಇವ್ರಿಗೆ ಗೊತ್ತಿದೆ ಇದೆಲ್ಲ ಆಗುತ್ತೆ ಅಂತ ಗೊತ್ತಿದೆ, ಅದಕ್ಕೆ ಟೀಕೆ ಮಾಡೋದು. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಹಿಂದೆ ಕರೆ ಮಾಡಿ 9449552230 ಅಥವಾ 9481618444.